ನಮಸ್ಕಾರ ಗುರು, ನೀನ್ ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವನೇನಪ್ಪ ಒಂದೊಂದ್ಸಲಿ ಒಂದೊಂಥ ವಿಡಿಯೋ ಮಾಡ್ತಾನೆ, ತೋಡ್ತಾ ಮಾಡ್ತೀನಿ ಅಂತ, ಮನೆದ ಮಾಡ್ತೀನಿ ಅಂತ ಇದು ಮಾಡಕ್ಕೆ ಹೋಗ್ಬಿಟ್ಟು ಕನ್ಫ್ಯೂಸ್ ಹಾಕೋಬೇಡಿ. ನಾನು ಎಲ್ಲಿ ಟೈಮ್ ಸಿಗುತ್ತೆ, ಯಾವಾಗ ಮಲ್ಲಿ ಯಾರು ಇರೋದಿಲ್ಲ ಆ ಸಮಯದಲ್ಲಿ ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಮನೆ ಕಡೆ ಸಪೋರ್ಟ್ ಇಲ್ಲ. ಆ ಕಾರಣದಾಗಿ ವಿಡಿಯೋ ಎಲ್ಲಿ ಟೈಮ್ ಸಿಗುತ್ತೆ ಅಲ್ಲಿ ಮಾಡ್ತೀನಿ ಅಂತ ಹೇಳಬೇಕು. ನಮ್ಮ ಕರ್ನಾಟಕದ ಆಟಗಾರ ಸ್ಟೇಟ್ ಮ್ಯಾಟ್ರ್ ಹೋಗೋಣ. ನಮ್ಮ ಕರ್ನಾಟಕದ ಆಟಗಾರರು ಬೆಂಕಿಯಾಗಿ ಬ್ಯಾಟಿಂಗ್ ಆಡ್ರು ಅಂತ ಹೇಳಬೇಕು. ಯಾರು ಎಲ್ಲಿ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಇದೇ 4,000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಪಟ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ನಾನೊಂದು 50 ಲೈಕ್ ಎಕ್ಸ್ಪೆಕ್ಟ್ ಮಾಡ್ತೀನಿ. 50 ಲೈಕ್ ಮಾಡ್ತಿರಲಿಲ್ಲ, ನೋಡೋಣ ಕಾದ್ ನೋಡೋಣ. ಇನ್ನೂ ವಿಡಿಯೋ ಇರುತ್ತೆ. ನಮ್ಮ ಕರ್ನಾಟಕದ ಆಟಗಾರರು ಎಲ್ಲೆಲ್ಲೂ ಮಿಂತಾರೆ ಅಂತ ಹೇಳಬೇಕು. KL ರಾಹುಲ್ ಈಗ ರೀಸೆಂಟಾಗಿ ನೋಡ್ತು ಅಂತಂದರೆ ಒಡೆಯಲ್ಲಿ ಮಿಂಚಿದ್ರು, ಮತ್ತು T20 ಮಿಂಚಿದ್ರು. ನಮ್ಮ ಕರ್ನಾಟಕದ ಆಟಗಾರರು ಸುಮಾರು ಜನ ಕಣ್ಮರೆ ಆಗ್ತಿದ್ದಾರೆ ಅಂತ ಹೇಳಬೇಕು. ಮಾಯಾಂಕ್ ಅಗರ್ವಾಲ್ ಇರ್ಬೋದು, ಮನೀಶ್ ಪಾಂಡೆ ಇರ್ಬೋದು, ಮತ್ತು ನಮ್ಮ KL ರಾಹುಲ್ ಅವರು ಕಣ್ಮರೆ ಆಗಿದ್ರು, ಈಗ ಮತ್ತೆ ಕಮ್ಬ್ಯಾಕ್ ಮಾಡಿದ್ದಾರೆ ಅಂತ ಹೇಳಬೇಕು. ಕರ್ನಾಟಕದ ಆಟಗಾರರು ಸ್ವಲ್ಪ ಕಣ್ಮರೆ ಆಗ್ತಾರೆ ಅಂತ ಹೇಳಬೇಕು. ಇದು ಯಾಕೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ಒಳ್ಳೆ ಫಾರ್ಮಲ್ಲಿದ್ದಾರೆ. ಆದರೆ ಅವ್ರನ್ನ ಬೆಲೆ ತೊಗೊಂಡು ಯಾರೋ IPL ಕರ್ಕೊಳ್ಳೋಕ್ಕೆ ಇಚ್ಛೆ ಪಡ್ತಾರೆ ಅಂತ ಹೇಳಬೇಕು. ಕರ್ನಾಟಕದ ಆಟಗಾರರಿಗೆ ದೇವದತ್ ಪಡಿಕ್ಕಲ್ ಕೂಡ ಅನ್ಸೋಲ್ಡ್ ಆಗಿದ್ರು, ಮತ್ತು RCB ಅವರು ಸೆಕೆಂಡ್ ಆಕ್ಷನ್ಲಿ ಕರ್ಕೊಂಡ್ರು ಅಂತ ಹೇಳಬೇಕು. ಅವ್ರನ್ನ ಕರ್ಕೋಬೇಕು ಅಂತ ಉದ್ದೇಶದಿಂದ RCB ಕರ್ಕೊಂಡಿಲ್ಲ. ಏನೋ ಕರ್ನಾಟಕ ಪ್ಲೇಯರ್ ಇರಬೇಕಲ್ಲ, ಕರ್ನಾಟಕ ಟೀಮಲ್ಲಿ ಕರ್ಕೊಂಡಿದ್ದಾರೆ ಅಂತ ಹೇಳಬೇಕು. ನಮ್ಮ ಮನೋಜ್ ಬಾಂಡೆಗೆ ಇದ್ದಾರೆ, ಅವ್ರನ್ನೂ ಕೂಡ ಏನು RCB ತಂಡ ಚಾನ್ಸ್ ಕೊಡ್ತಾರೆ ಅಂದರೆ ನಂಗೆ ಬಹುತೇಕ ಡೌಟ್. ಯಾಕಂದ್ರೆ ಅವರು ಕೂಡ ಒಳ್ಳೆ ಆಟಗಾರ. ಆದರೆ ಕಳೆದ ವರ್ಷದಿಂದ ಆ ಕರ್ಕದ್ರೆ ಸುಮ್ಮನೆ ಬೇಚದೆ ಕುಂಡಿಸ್ತಾರೆ ಅಂತ ಹೇಳ್ಬೇಕು. ಅದು ಮ್ಯಾಟ್ರ್ ಬಿಟ್ಟು ಹಾಕೋರು ಯಾರಪ್ಪ ಕರ್ನಾಟಕದ ಆಟಗಾರರು ಮಿಂಚಿದ್ದಾರೆ ಅದಾಯ್ತು ಅಂದರೆ, ಮೊದಲೇ ಆಟಗಾರ ಬಂದು ಮಾಯಾಂಕ್ ಅಗರ್ವಾಲ್ ಅಂತ ಹೇಳ್ಬೇಕು. ಇವರು 7 ಇನ್ನಿಂಗ್ಸ್ನ ಆಡಿದ್ರೆ ಅಂತ ಹೇಳ್ಬೇಕು. 7 ಇನ್ನಿಂಗ್ಸಲ್ಲಿ 613 ರನ್ ಹೊಡೆದ್ರೆ ಅಂತ ಹೇಳಬೇಕು. ರಣಜಿ ಟ್ರೋಫಿಲಿ ಬೆಂಕಿಯಾಗೆ ಬ್ಯಾಟಿಂಗ್ ಆಡಿದರೆ ನಮ್ಮ ಕರ್ನಾಟಕದ ಹುಡುಗ ಮಾಯಾಂಕ್ ಅಗರ್ವಾಲ್ ಅಂತ ಹೇಳಬೇಕು. ಆದರೆ ಈ ವರ್ಷ ಅವರು IPL ಅಷ್ಟೊಂದು ದುಬಾರಿ ಆಗಲೇ ಇಲ್ಲ ಅಂತ ಹೇಳಬೇಕು. ತುಂಬಾನೇ ಬೇಜಾರು ಆಗ್ತು ಮಾಯಾಂಕ್ ಅಗರ್ವಾಲ್ ಅವ್ರ ಬಗ್ಗೆ IPL ಆಕ್ಷನ್ ನೋಡ್ತೋದ್ರೆ ಅಂತ ಹೇಳಬೇಕು. ಇನ್ನೊಬ್ಬ ಆಟಗಾರ ಬಂದು ಕರುಣ್ ನಾಯರ್ ಅಂತ ಹೇಳ್ಬೇಕು. ಈ ಆಟಗಾರ ಇದ್ದಾರೋ ಇಲ್ವೋ ನಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳ್ಬೇಕು. ನಮ್ಮ ಕರ್ನಾಟಕದ ಆಟಗಾರ ಅಂತ ನಾವು ನೋಡಬೇಕು, ಆ ರೀತಿ ಆಗಿದೆ ಅಂತ ಹೇಳಬೇಕು. ಈ ಆಟಗಾರರು ಕೂಡ ಮಿಂಚಾರೆ ಅಂತ ಹೇಳಬೇಕು. ಅದೇ ಒಂದು ಇದರಲ್ಲಿ ಮಿಂಚಾರೆ ಅಂತ ಹೇಳಬೇಕು. ಇವರು ಕೂಡ ಕೇವಲ 6 ಇನ್ನಿಂಗ್ಸ್ಗೆ 542 ರನ್ ಹೊಡೆದಾರೆ ಅಂತ ಹೇಳಬೇಕು. ಬೆಂಕಿ ಫಾರ್ಮ್ ಆಗಿದೆ ಅಂತ ಹೇಳಬೇಕು. ಆದರೆ ಇವರು IPLಗೂ ಬೇಡ ಗುರು, T20ಗೂ ಬೇಡ ಗುರು, ODIಗೂ ಬೇಡ ಗುರು, ಟೆಸ್ಟ್ ಟೀಮ್ಗೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಪ್ರತಿಭೆನ. ಯಾಕಂತಾರೆ ಯಾವ ರೀತಿ ಬ್ಯಾಟಿಂಗ್ ಆಡಿದ್ರೆ ಗೊತ್ತಿರ್ಬೋದು ಗುರು. ಈಗ ನೋಡ್ತಾ ಇರ್ಬೋದು ಮನೀಶ್ ಪಾಂಡೆ ಅಂತೀನಿ, ನಮ್ಮ ಕರ್ನಾಟಕದ ಆಟಗಾರ ಈಗ ಕರುಣ್ ನಾಯರ್ ಆಗಿರ್ಬೋದು, ಮಾಯಾಂಕ್ ಅಗರ್ವಾಲ್ ಆಗ್ಬೋದು, 600-500 ರನ್ ಹೊಡೆದಾರೆ ಅಂತ ಹೇಳಬೇಕು. ಈ ಆಟಗಾರ ಬತ್ತು ಅಂತಂದರೆ ಈಗ ಅಷ್ಟರ ಮೇಲೆ ನಮ್ಮ ಟೀಮ್ ಇಂಡಿಯಾದವ್ರ ಬ್ಯಾಟಿಂಗ್ ಯಾವ ರೀತಿ ಫ್ಲಾಪ್ ಆಗ್ತೋ ಗೊತ್ತಿರ್ಬೋದು. ಒಬ್ಬರು ಸರಿಯಾಗಿ ಆಡ್ತಿಲ್ಲ, ಆ ರೀತಿ ಬ್ಯಾಟಿಂಗ್ ಅವ್ರನ್ನ ತಂಡದ ಮೇಲೆ ನಮ್ಮ ಭಾರತ ತಂಡ ಅಂತ ಹೇಳ್ಬೇಕು. ಆದರೆ ಆ ತಪ್ಪನ್ನ ಎಡವಟ್ ಮಾಡ್ಕೋಬಾರ್ದು ನಮ್ಮ ಭಾರತ ತಂಡ. ಅಂದರೆ ಮಾಯಾಂಕ್ ಅಗರ್ವಾಲ್ಗೆ ಚಾನ್ಸ್ ಕೊಡಿ. ಮಾಯಾಂಕ್ ಅಗರ್ವಾಲ್ರು ಆಲ್ರೆಡಿ ಇಂಡಿಯಾ ಟೀಮಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ನಾನೊಬ್ಬ ಪಂಟ್ರು ಪ್ಲೇಯರ್ ಅಂತ ಇಂಡಿಯನ್ ಟೀಮ್ ಟೆಸ್ಟಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಬೇಕು. ಡಬಲ್ ಸೆಂಚುರಿ ಕೂಡ ಹೊಡೆದರೆ ಮಾಯಾಂಕ್ ಅಗರ್ವಾಲ್ ಅಂತ ಹೇಳಬೇಕು. ಅವ್ರಿಗೆ ಚಾನ್ಸ್ ಕೊಟ್ಟು ನೋಡಿ ಗುರು ಏನಾಗುತ್ತೆ ಅಂತ ನನ್ನ ಒಂದು ಇದು ಅಂತ ಹೇಳಬೇಕು. ಮತ್ತು ಕರುಣ್ ನಾಯರ್ ಅವರು ಕೂಡ ಚಾನ್ಸ್ ಕೊಡಬೇಕು. ಯಂಗ್ ಸ್ಟಾರ್ಗಳಿಗೆ ಕೊಟ್ಟರೆ ಅಂತ ಅಂದರೆ ಡ್ರಾಪ್ ಮಾಡಿ ಎಲ್ಲ ಆಟಗಾರ ಅಂತ ಹೇಳ್ತಿಲ್ಲ. ಒಂದೊಂದು ಸಣ್ಣ ಬದಲಾವಣೆ ಮಾಡ್ಕೊಂಡು ಹೊಸ ಪ್ರತಿಭೆಗಳು ಮುಂದೆ ತಾಂಬಲ್ಲಿ ಅಂತ ಹೇಳ್ತೀನಿ. ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ಏನಂತ ಕಮೆಂಟ್ ಮಾಡಿ ಗುರು. ಈ ವಿಡಿಯೋ ಇಷ್ಟ ಆಯ್ತಾರೆ ವಿಡಿಯೋ ಲೈಕ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ ಬಗ್ಗೆ ತಿಳಿಸ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ಹೊಡೆದ ಟಾಟಾ ಬೈ ಬೈ, ನಮಸ್ಕಾರ. ಜೈ RCB. ಸರಿ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸಿ ಸೋನ್ ಟಾಟಾ ಬೈ ಬೈ ಗುರು. ಏನಂತೀರ ಕಮೆಂಟ್ ಮಾಡಿ ಗುರು. ಸಿ ಸೋನ್.